ನಿಮ್ಮನ್ನ ಇಲ್ಲಿಂದ ಕಳ್ಸೋ ಗಂಟ ನಾವು ಇಲ್ಲಿಂದ ಹೋಗೋದೇ ಇಲ್ಲ. ಏನ್ ಬ್ರೋ ಹೇಳ್ತೀಯಾ? ಇಲ್ಲಿಂದ ಹೋಗೋದೇ ಇಲ್ಲ. ಏನ್ ಬ್ರೋ ಹೇಳ್ತೀಯಾ? ಪ್ರಜ್ವಲ್ ಏನಾಯ್ತು? ಏನಾಯ್ತು? ಪ್ರಜ್ವಲ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನನಗೇನೋ ಆಗ್ತಿದೆ ಅನ್ನಿಸ್ತಿದೆ. ನನಗೆ ನಿಂತ್ಕೊಳೋ ಅಷ್ಟು ಶಕ್ತಿನೂ ಇಲ್ಲ. ಓ ಹುಡುಗಿ, ಇವಾಗಲೇ ಬಾ, ನಿನ್ನ ಜೊತೆ ಮಾತಾಡಬೇಕು. ಮಾತಾಡೋವರೆಗೂ ಏನ್ చేసావు? ಮತ್ತೆ ನನಗೆ ಯಾಕೋ ಭಯ ಆಗ್ತೈತೆ. ದೇವ್ರ, ಬ್ಲಡ್. ಪ್ರಜ್ವಲ್ ಬನ್ನಿ ಬ್ರೋ. ಬ್ಲಡ್ ಅಂತ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಟೈಮ್ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆ ಅರ್ಥ ಆಗುತ್ತೆ. ಓ ಶ್ರೀ ಅಂದರೆ ಓ ಹುಡುಗಿ ನಾಳೆ ಬಾ ಅನ್ನೋ ಒಂದು ಲೊಕೇಶನ್ಗಾದರೆ ಬಂದಿದ್ದೀರಿ. ಸೊ ಈ ಓ ಹುಡುಗಿ ಅನ್ನೋ ಕಾನ್ಸೆಪ್ಟ್ ಏನಕ್ಕೆ ಬಂತು ಅದೆಲ್ಲ ಬಂದ್ಬಿಟ್ಟು ನಿಮಗೆ ನನ್ನ ಹಳೆ ವೀಡಿಯೋದಲ್ಲಿದೆ. ಆ ಹಳೆ ವೀಡಿಯೋ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚೆಕ್ಔಟ್ ಮಾಡಿ. ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಮತ್ತು ನಮಗೆ ಯಾವ್ಯಾವ ಥರ ಎಲ್ಲ ಅಟ್ಯಾಕ್ ನಡೆದಿದೆ, ನಾವು ಹೆಂಗೆ ಎದ್ದು ಬಿದ್ದು ಇಲ್ಲಿಂದ ಓಡಿದ್ದೀರಿ, ಅದೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮತ್ತು ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದೀರಿ ಅಂತಂದರೆ, ಇಲ್ಲಿ ನಾವು ವೀಡಿಯೋ ಮಾಡ್ಕೊಂಡು ಹೋಗಾದ್ಮೇಲೆ ಇವಾಗ ರೀಸೆಂಟ್ ಡೇಸಲ್ಲಿ ಇನ್ನೊಬ್ರಿಗಾದರೆ ಅಟ್ಯಾಕ್ ನಡೆದಿದೆ. ಆ ಸ್ಟೋರಿ ಬಂದ್ಬಿಟ್ಟು ನಿಮಗೆ ನನ್ನ ಜೊತೆ ಯುವ ಪಂಚ್ ಅವ್ರು ಇದ್ದಾರೆ, ಅವ್ರು ತಿಳಿಸ್ತಾರೆ. ಮತ್ತು ನನ್ನ ಜೊತೆ ಪ್ರಜ್ವಲ್ ಇದ್ದಾರೆ. ಸೊ ಯುವ ಪಂಚ್ ಅವರೇ, ನೀವು ಬನ್ನಿ ಕೊಡಿ ಬ್ರೋ. ಎಲ್ಲರೂ ಹೇಗಿದ್ದೀರಾ? ನಾನು ಇವಾಗ ಒಂದು ಸಿಚುವೇಶನ್ನು, ನನಗೆ ಒಂದು ಕಾಲ್ ಬಂದಿದೆ. ಆ ಕಾಲಿಂದ ನಾನು ಬ್ರೋನ ಕರೆದಿರೋದು. ರೀಸನ್ ಏನಂದರೆ, ಇವರು ಮೊಮ್ಮಕ್ಕಳು ಒಬ್ಬರು ಮಾತ್ರ ಮಿಸ್ ಆಗಿದ್ದಾರೆ. ಅವ್ರನ್ನ ಅಟ್ಯಾಕ್ ಮಾಡಿರೋದು ಜಾಸ್ತಿ ಭಯಂಕರವಾಗಿ. ಅವ್ರು ಬೆಡ್ ಮೇಲಿದ್ದಾರೆ. ಅವ್ರಿಗೆ ಗೊತ್ತಿದ್ರು ಮರ್ತೋಗಿ. ಟೊಮಾಟೊ ಸೀಸನ್ ಇದೆ ಗೈಸ್, ಇವಾಗ ನಿಮ್ಗೆ ಗೊತ್ತಿರುತ್ತೆ. ಕೆಲವರು ಫಾರ್ಮರ್ಸ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಟೊಮಾಟೊ ಅವರು ಫಾರ್ಮಿಂಗ್ ಮಾಡ್ತಿದ್ದಾರೆ. ಅವರು ವಿಲೇಜ್ ಇದೆ, 3.5 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಊರು. ಸೊ ಅಲ್ಲಿ ಫಾರ್ಮಿಂಗ್ ಮಾಡಿಕೊಂಡು ಡೇ ಟೈಮಲ್ಲಿ ಮಾಡಬೇಕು. ಬಟ್ ಆವತ್ತು ಮಾತ್ರ ಟ್ರಕ್ಕಲ್ಲಿ ಅದೇ ಹೋಗಿ ಟೊಮಾಟೋಸ್ ಎಲ್ಲ ತೆಗೆದು ಡೇ ಟೈಮಲ್ಲಿ ಅದು ಕಲಿಸಿದ ಮೇಲೆ ಇವರು ರಿಟರ್ನ್ ಬರ್ತಿರುವಾಗ ಅವರು ಅವನ ಹೆಸರಿಟ್ಟು ಕರೆದಿದ್ದಾರಂತೆ. ಅವ್ರು ನೋಡಿಬಿಟ್ಟಿದ್ದಾರಂತೆ. ಒಬ್ಬನೇ ಇದ್ದಾನೆ, ಅಟ್ಯಾಕ್ ಆಗಿದೆ. ಮಾರ್ನಿಂಗ್ವರೆಗೂ ಅಲ್ಲೇ ಬಿದ್ದಿದ್ದಾನೆ. ಮತ್ತು ಯಾರೋ ಕರ್ಕೊಂಡು ಹೋಗಿ ಎಲ್ಲ ಆಗಿದೆ. ಮತ್ತು ಅವನು ಬೆಡ್ ಮೇಲೆ ಇದ್ದಾರಂತೆ. ಸೊ ಸ್ವಲ್ಪ ಲೈಕ್ ಪ್ಯಾರಾಲಿಸಿಸ್ ಥರ ಆಗಿದೆ ಅಂತೆ. ಸೊ ಮತ್ತು ಕ್ಲಿಯರ್ ಆಗ್ತಿದ್ದಾನೆ. ಸ್ವಲ್ಪ ಶುಗರು ಇದೆ ಅಂತೆ ಅವ್ರ ಪಾಪ. ಸೊ ಈ ಥರ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆದಮೇಲೆ ನನಗೆ ಕೋಲ್ಕತ್ತಾದಲ್ಲಿ ಇದ್ದಾರಂತೆ ಇಬ್ಬರು. ಈ ಲೊಕೇಶನ್ ಬಗ್ಗೆ ನನಗೆ ಹೇಳಿರೋರು ಕೋಲ್ಕತ್ತಾದಲ್ಲಿ ಇದ್ದಾರೆ. ಅವರು ಕಾಲ್ ಮಾಡಿ ಈ ಥರ ಆಗಿದೆ ನಮ್ಮ ವಿಲೇಜ್ ಅವ್ರಿಗೆ, ಯಾಕೆ ಇನ್ನೂ ಅವಳು ಸೇಡ್ ತೀಸ್ಕೋಬೇಕಂತ ಇದೆ, ಅದು ಕೇಳಿ ಫಿನಿಷ್ ಮಾಡಿ ಅಂತ ಕಳಿಸಿರೋದು. ನಾವು ಅದಕ್ಕೆ ಬಂದಿದ್ವಿ. ಬಟ್ ಮಲೇಶ್ ಬ್ರೋನ ಕರೆದಿರೋದು ರೀಸನ್ ಏನಂದರೆ, ಇದು ಜಾಸ್ತಿ ಜನಕ್ಕೆ ಗೊತ್ತಾಗಬೇಕು ಅಂತ. ಸೊ ಇದನ್ನು ನಾನು ಸಿಂಪಲಾಗಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ನಾನು ಏನು ನಿಂತಿದ್ದೀನೋ ಸ್ವಲ್ಪ ಟಾರ್ಚ್ ಕೊಡಿ ಬ್ರೋ. ಈ ಲೊಕೇಶನ್ ಎಲ್ಲ ಬಂದ್ಬಿಟ್ಟು ಒಂದು ಊರು ಫ್ರೆಂಡ್ಸ್. ಇಲ್ಲಿ ಏನು ಕಾಣಿಸ್ತಿದೆಯೋ ಇದೆಲ್ಲ ಬಂದ್ಬಿಟ್ಟು ಸ್ಮಶಾನ. ಇದು ಇವಾಗ ಸ್ಮಶಾನ, ಮುಂಚೆ ಊರು. ಒಂದು 60 years 70 years ಬ್ಯಾಕು ಇದೆಲ್ಲ ಬಂದ್ಬಿಟ್ಟು ಒಂದು ಚೆನ್ನಾಗಿರೋವಂಥ ಊರು. ಮತ್ತು ಇಲ್ಲಿ ಜನ ಇದ್ದರು, ಮನೆ ಇದ್ದರು, ಖುಷಿಯಾಗಿ ಇದ್ದಂಥ ನಗಿತೀರ ಅಂತ ಅಲ್ವಾ. ಸೊ ಚೆನ್ನಾಗಿರೋವಂಥ ಊರು. ಇಲ್ಲಿ ಬಂದ್ಬಿಟ್ಟು ಒಂದು ಲೇಡಿ ಇದ್ದರು. ಆ ಲೇಡಿ ಬಂದ್ಬಿಟ್ಟು ಇಲ್ಲಿಗಲಾಗಿ FIR ಇಟ್ಕೊಂಡಿದ್ರು ಈ ಊರು ಯಜಮಾನಂದ ಹತ್ರ. ಈ ಊರು ಯಜಮಾನ ಹತ್ರ ಇಲ್ಲಿಗಾರ FIR ಇಟ್ಕೊಂಡಿದ್ರು. ಅವರಿಬ್ಬರಿಗೆ ಹುಟ್ಟಿರೋವಂಥ ಮಗ ಏನಿದಾರೋ ಆ ಮಗನಿಗೆ ಬಂದ್ಬಿಟ್ಟು ಮೈಂಡ್ ಸೆಟ್ಟು ಕರೆಕ್ಟಾಗಿಲ್ಲ. ಈ ಊರು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಇವರು ಇಲ್ಲಿಗಲಾಗಿ FIR ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಆ ಲೇಡಿನ ಏನು ಮಾಡಿದ್ದಾರೆ,
ಇಲ್ಲಿರೋವಂಥ ಜನ ಹೊಡೆದು ಈ ಊರಿಂದ ಆದರೆ ಆಚೆ ಹಾಕಿದ್ದಾರೆ. ಆ ಟೈಮ್ಗೆ ಏನಾಗಿದೆ, ಹೊಡೆದು ಕರ್ಕೊಂಡು ಹೋಗೋ ಟೈಮ್ಗೆ ಅವರಾದರೆ ಅಲ್ಲೇ ಸತ್ತೋಗಿದ್ದಾರೆ. ಆ ಲೇಡಿ ಆದರೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಏನಂತ ಅಂದ್ಬಿಟ್ಟು ಈ ಊರನ್ನ ನಾಶನ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಆತ್ಮ ಇಲ್ಲೇ ತಿರುಗ್ತಿದೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಈ ಊರನ್ನ ನೋಡಿ ಒಂದು ಸ್ಮಶಾನನೇ ಮಾಡಿಬಿಟ್ಟಿದೆ. ಆ ಊರು ಜನರ ಮೇಲೆ ಇವಾಗ ಸೇಡ್ ತೀರಿಸ್ಕೊಬೇಕು. ಅವ್ರ ಮೊಮ್ಮಕ್ಕಳ ಮೇಲೇನು ಸೇಡ್ ತೀರಿಸ್ಕೊತಿದೆ. ಆ ಗಾಡಿಯಲ್ಲಿ ಹೋಗ್ತಿರೋಂಥ ಅವ್ರು ಏನಿದಾರೋ ಇವಾಗ ಬೆಡ್ ಮೇಲೆ ರೆಸ್ಟ್ ತೊಗೊಂತಿರೋದು ಅವ್ರ ಮೊಮ್ಮಗ ಟೊಮೆಟೊ ಫಾರ್ಮಿಂಗ್ಗೆ ಹೋಗಿ ನೋಡ್ಕೊಂಡು ರಿಟರ್ನ್ ಆಗಬೇಕಾದ್ರೆ ಅವ್ರಿಗೆ ನಡೆದಿರೋದು. ನಮಗೆ ಕೋಲ್ಕತ್ತಾಯಿಂದ ಕಾಲ್ ಬಂದಿದೆ ಯುವ ಪಂಚ್ ಅವ್ರಿಗೆ, ಇಲ್ಲಿ ನೋಡಿ ನೀವು ಬಂದು ಹೋದ್ಮೇಲೂ ಇಲ್ಲಿ ಏನೋ ಅಟ್ಯಾಕ್ಸ್ ನಡೀತಿದೆ ಅಂತ ಅಂದ್ಬಿಟ್ಟು. ಸೊ ಅದರಿಂದ ಆ ಕಾರಣದಿಂದ ನಾವು ಬಂದಿದ್ದೀರಿ. ಇಲ್ಲೇನು ನಡೆಯುತ್ತೆ, ನಮ್ಗೇನು ನಡೆಯುತ್ತೆ, ಅವ್ರು ಇನ್ನೂ ಏನಕ್ಕೆ ಇಲ್ಲೇ ಇದ್ದಾರೆ, ಏನಕ್ಕೆ ಇನ್ನೂ ಸೇಡ್ ತೀರಿಸ್ಕೊತಿದ್ದಾರೆ, ಇದೆಲ್ಲ ನಾವು ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ನಾವು ಬಂದಿದ್ದೀರಿ. ನಿಮ್ಮ ಥರ ಅಂದರೆ ನೀವು ಹೆಂಗೆ ಇವಾಗ ವಿಡಿಯೋ ನೋಡ್ತಿದ್ದೀರಾ ಕ್ಯೂರಿಯಾಸಿಟಿಯಲ್ಲಿ ಏನು ನಡೆಯುತ್ತೆ ಅಂತ. ಸೊ ಈ ವಿಷಯನ ತಿಳ್ಕೊಳಕ್ಕೆ ನಾವು ಅದೇ ಥರ ಕ್ಯೂರಿಯಾಸಿಟಿಯಲ್ಲಿ ಆದರೆ ಬಂದಿದ್ದೀರಿ. ಸೊ ನನ್ನ ಜೊತೆ ಪ್ರಜ್ವಲ್ ಇದ್ದಾನೆ. ಬಾ ಪ್ರಜ್ವಲ್. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೆ ಮಲ್ಲೇಶಣ್ಣ ಇದೇ ಲೊಕೇಶನ್ ಕರ್ಕೊಂಬಂದಿದ್ದಾರೆ. ಈ ಲೊಕೇಶನ್ ಬಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಆಗಿರೋ ನನಗೂ ಮತ್ತು ಮಲ್ಲೇಶಣ್ಣಗೆ ಎಕ್ಸ್ಪೀರಿಯೆನ್ಸ್ ತುಂಬಾ ಆಗಿತ್ತು ಇಲ್ಲಿ. ನನಗೆ ಕೂಡ ಪೊಸೆಸ್ಟ್ ಆಗೋ ಥರ ಎಫೆಕ್ಟ್ ಎಲ್ಲ ಆಗಿತ್ತು ಇಲ್ಲಿ. ತುಂಬಾ ಎಫೆಕ್ಟ್ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ವಿ ಇಲ್ಲಿ. ಮತ್ತು ಅದೇ ಲೊಕೇಶನ್ಗೆ ಬಂದಿದ್ದೀವಿ, ಕರ್ಕೊಂಬಂದಿದ್ದಾರೆ. ನೋಡ್ಬೇಕು ಗೈಸ್, ಇನ್ನೂ ಏನೇನು ಫೇಸ್ ಮಾಡಬೇಕು ಗೊತ್ತಿಲ್ಲ, ಇಲ್ಲಿ ನೋಡಬೇಕು ಇಲ್ಲಿ. ಸೊ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಇನ್ನೊಂದು ತೋರಿಸ್ತೀನಿ. ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ ನಾವೆಲ್ಲ ಯಾವ ಟೈಮಿಗೆ ಬಂದು ವೀಡಿಯೋ ಮಾಡ್ತೀರಿ ಅಂತ. ಸೊ ಇನ್ನೊಂದ್ಸರಿ ನಾನು ಇದರಲ್ಲಿ ತಿಳಿಸ್ಕೊಟ್ಬಿಡ್ತೀನಿ ಫೋನಲ್ಲಿ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 12:22 a.m. ಮತ್ತೆ ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 12:23 a.m. ಸೊ 12:23 ಆಗಿದೆ. ಸೊ ಅರ್ಧ ರಾತ್ರಿ. ನೋಡೋಣ ಫ್ರೆಂಡ್ಸ್ ನಮ್ಗೇನು ನಡೆಯುತ್ತೆ ಅಂತ. ಸೊ ವಿಡಿಯೋನ ಲೇಟು ಲ್ಯಾಗ್ ಮಾಡ್ದಿರಂಗೆ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇನ್ನೊಂದು ಮುಖ್ಯವಾದ ವಿಷಯ ತಿಳಿಸ್ಕೊಡ್ಬೇಕು ನಾನು. ರೀಸೆಂಟಾಗಿ ನನಗೆ ಒಂದು ಗುರೂಜಿ ಪರಿಚಯ ಆಗಿದ್ದಾರೆ. ಶ್ರೀ ಮಹಾಕಾಲಿ ಜ್ಯೋತಿಷ್ಯ ಕೇಂದ್ರ ಅಂತಂದ್ಬಿಟ್ಟು ಒಂದೂವರೆ ತಿಂಗಳಾಗಿದೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಆಗಿ. ಸೊ ಅವ್ರು ನನಗೆ ಈ ರುದ್ರಾಕ್ಷಿ ಮಾಲೆ ಈ ವೀಡಿಯೋಸ್ನ ನಾನು ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ನನ್ನ ವೀಡಿಯೋಸ್ನ ಅವ್ರು ರೆಗ್ಯುಲರಾಗಿ ವಾಚ್ ಮಾಡ್ತಾರೆ. ಅವರು ನನಗೆ ಇದನ್ನು ಕಲಿಸ್ಕೊಟ್ಟಿದ್ದಾರೆ. ನಿನಗೆ ತೊಂದರೆ ನಡೆಯುತ್ತೆ, ನನಗೆ ಆಗ್ತಿದೆ ತೊಂದರೆ, ನನಗೆ ಲೊಕೇಶನಲ್ಲೂ ತೊಂದರೆ ಆಗುತ್ತೆ, ಮನೆಗೆ ಹೋಗಾದ್ಮೇಲೂ ತೊಂದರೆ ಆಗುತ್ತೆ. ಸೊ ಅದನ್ನೆಲ್ಲ ಅವ್ರಿಗೆ ಮುಂಚೆನೇ ಗೊತ್ತಾಗಿ ಅವರು ಇದನ್ನು ಕೊಟ್ಟು ಕಳಿಸಿದ್ದಾರೆ. ಮತ್ತು ನಮ್ಮ ಮಕ್ಕಳಿಗೂ ಏನಾಗಬಾರ್ದು, ಮನೆಗೆ ಏನಾಗಬಾರ್ದು ಅಂತ ನನಗೆ ಸೇಫ್ಟಿ ಮಾಡಿ ಕಳಿಸಿದ್ದಾರೆ. ಅದು ಕಲಿಸ್ದವಾಗಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಾಯಿಲ್ಲ, ಮನೇಲೂ ಏನೂ ಸಮಸ್ಯೆ ಆಗ್ತಾಯಿಲ್ಲ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಕೆಳಗಡೆ ಕಾಣಿಸ್ತಾ ಇರ್ಬೋದು. ಸೊ ನಿಮ್ಗೆ ಯಾವುದೇ ಥರ ಸಮಸ್ಯೆ ಇದ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಜವಾಗ್ಲೂ ಅವ್ರ ಕೆಲಸ ಅಂತೂ ತುಂಬ ಪರ್ಫೆಕ್ಟಾಗಿರುತ್ತೆ. ಮತ್ತು ದುಡ್ಡುಗೋಸ್ಕರ ಏನೇನೋ ಸುಳ್ಳಿ ದುಡ್ಡನ್ನ ಪಡೆಯೋರಲ್ಲ. ಅವ್ರು ತುಂಬ ಪವರ್ಫುಲ್ ಇರೋವಂಥ ಗುರೂಜಿ ಅವರು. ಸೊ ಮನೇಲಿ ನೆಮ್ಮದಿ ಇರಲ್ಲ ಆ ಥರ. ಮತ್ತು ಎಷ್ಟು ವರ್ಷ ಆದ್ರೂ ಮಕ್ಕಳ ಭಾಗ್ಯ ಆಗಿರಲ್ಲ. ಈ ಥರ ಏನಾದರೂ ನಿಮ್ಗೆ ಸಮಸ್ಯೆ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಆಗಿ. ಸುಮ್ಮನೆ ಯಾರು ಕಾಂಟ್ಯಾಕ್ಟ್ ಆಗೋಕ್ಕೆ ಹೋಗಬೇಡಿ. ಮತ್ತು ನನ್ನ ನಂಬರ್ ಕೇಳೋಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಂತೆ. ಸೊ ಆ ಥರ ಯಾರೂ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅವ್ರು ಬಂದುಬಿಟ್ಟು ಸ್ವಲ್ಪ ಬ್ಯುಸಿ ಇರ್ತಾರೆ. ಅವ್ರಿಗೆ ಫೋನ್ ಮುಖಾಂತರನೂ ಅವ್ರು ನಿಮ್ಮ ಸಮಸ್ಯೆಗೆ ಪರಿಷ್ಕಾರನೂ ಕೊಡ್ತಾರೆ. ಅವರು ನಿಜವಾಗ್ಲೂ ಎಷ್ಟೋ ಜನಕ್ಕೆ ಅವ್ರು ಪರಿಷ್ಕಾರ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಜವಾಗ್ಲೂ ಒಳ್ಳೇದು ನಡೆಯುತ್ತೆ ಫ್ರೆಂಡ್ಸ್. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಅವ್ರು ನನಗೆ ಒಂದು ತಿಂಗಳಾಗಿರುತ್ತೆ ನಾವು ಇದು ರುದ್ರಾಕ್ಷಿ ಮಾಲೆ ಕೊಟ್ಟು. ಆವಾಗಿಂದ ನನ್ನ ಲೈಫಲ್ಲಿ ತುಂಬ ಬೆಟ್ರಾಗಿದೆ, ನನಗೆ ಒಳ್ಳೆಯದೇ ನಡೀತಾ ಇರೋದು. ಸೊ ಅವ್ರ ಬಗ್ಗೆ ತಿಳಿಸ್ಬೇಕು ಅಂತ ನನಗೆ ಅನಿಸ್ತು, ಅದರಿಂದ ತಿಳಿಸ್ತಾ ಇದ್ದೀನಿ. ಸೊ ಶ್ರೀ ಮಹಾಕಾಲಿ ಜ್ಯೋತಿಷ್ಯ ಕೇಂದ್ರ ಅಂತಂದ್ಬಿಟ್ಟು. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಆಗಿ, ನಿಮ್ಗೆ ಒಳ್ಳೇದು ನಡೆಯುತ್ತೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಸೊ ಅವ್ರ ಹೆಸರು ಏನಿಲ್ಲ ಬ್ರೋ, ಮರ್ತೋದೆ ನಾನು. ನೀಲಾವತಿ. ಸೊ ಇಲ್ಲಿ ಜನರು ಹೊಡೆದು ಸಾಯಿಸಿರೋ ಅಂಥ ಅವ್ರ ಹೆಸರು ಬಂದ್ಬಿಟ್ಟು ನೀಲಾವತಿ. ಸೊ ನೀಲಾವತಿ ಅವರೇ ಯಾರೆಲ್ಲ ಈ ಕಡೆ ಹೋಗ್ತಾರೋ ಅವ್ರನ್ನ ಹೆಸರಿಗೆ ಕೂಗಿ ಅವ್ರನ್ನ ಅಟ್ಯಾಕ್ ಮಾಡುತ್ತೆ. ಹಿಂದೆ ನೋಡಬಾರ್ದು. ಅವ್ರ ಹೆಸರಿಗೆ ಕೂಗ್ತಾರೆ. ಏನು ಹೆಸರು ಕೂಗ್ತಾಣ? ಏನೋ ಹೆಸರು ಕೂಗ್ದಂಗೆ ಅನಿಸ್ತಿಲ್ವಾ? ಬಾ ನೋಡೋಣ.
ಸೊ ಅವ್ರ ಹೆಸರು ಕೂಗ್ದವಾಗ ಹಿಂದೆ ತಿರುಗಬಾರ್ದಂತೆ. ನಾವಾದರೆ ಹಿಂದೆ ತಿರುಗಿ ನೋಡ್ತೀರಿ, ಯಾಕಂದರೆ ನಮ್ಗೇನು ನಡೆಯುತ್ತೆ ಅಂತ ನಾವು ಮತ್ತೆ ಬಂತು ನಮ್ಗೆ ಅಟ್ಯಾಕ್ ನಡೆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಧೈರ್ಯ ಮಾಡಿ ಹಿಂದೆ ತಿರುಗಿ ನೋಡ್ತೀರಿ, ಅವ್ರ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತೀರಿ. ಸೊ ನೋಡೋಣ. ಲಾಸ್ಟ್ ಟೈಮ್ ಹಂಗೆ ಮಾಡಿ ನಾವು ಎದ್ದು ಬಿದ್ದು ಓಡಿದ್ದೀರಿ ವಿಡಿಯೋದಲ್ಲಿ. ಆಗ್ತಿದೆ ಅದು. ಬಾ ನೀಲಾವತಿ ಅವರೇ, ಲಾಸ್ಟ್ ಟೈಮ್ ನಾವು ಬಂದಿದ್ರಿ, ನಮ್ಮ ಮೇಲೇನೂ ನೀವು ಅಟ್ಯಾಕ್ ಮಾಡಿದ್ರಿ. ಸೊ ನಾವು ನಿಮಗೆ ಸೌಂಡ್ ಬಂದು ನಗಿಯೋ ಥರ ಸೌಂಡ್ ಬಂದು ಆಗ್ತೈತೆ ಅದು. ಮತ್ತೆ ನಮ್ಮ ಮೇಲೇನೂ ನೀವು ಅಟ್ಯಾಕ್ ಮಾಡಿದ್ರಿ. ಸೊ ಆದರೂ ನಾವು ಸ್ವಲ್ಪ ಧೈರ್ಯ ಮಾಡಿ ನಿಮ್ಮ ಹತ್ರ ಈ ಕಿತ ಮಾತಾಡಲೇಬೇಕು ಅಂತ ಬಂದಿದ್ದೀರಿ. ಮತ್ತೆ ಏನಕ್ಕೆ ನೀವು ಜನರ ಮೇಲೆ ಸೇಡ್ ತಿಳಿಸ್ಕೊತಾ ಇದ್ದೀರಾ? ಏನಕ್ಕೆ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದೀರಾ, ಹಿಂಸೆ ಕೊಡ್ತಾ ಇದ್ದೀರಾ? ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು. ಸೊ ಈ ಊರಿನ ಯಜಮಾನ್ರು ಸಮಾಧಿ ಮತ್ತು ಅವರು ವೈಫ್ ಸಮಾಧಿ ಇದು. ಯುವ ಪಂಚ್ ಅವ್ರ ಬ್ಯಾಗ್ ಅದು ಅಲ್ವಾ ಬ್ರೋ? ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಪಕ್ಕ ಮಲೇಶ ಅಂತ ಕರಿತೀವಿ. ನೀಲಾವತಿ ಅವರೇ, ನೀವು ಗುರ್ತಿ ಹಿಡ್ದಿದ್ದೀರಾ ನನ್ನ? ಇನ್ನೊಂದ್ಸರಿ ನನ್ನ ಹೆಸರು ಕರೀತೀರಾ? ಅಣ್ಣ ಏನೋ ಕಾದೈತೆ ಮತ್ತೆ ನಮಗೆ. ಪರ್ಫೆಕ್ಟ್ ಆಗಿ ಕರಿತಿದೆ ಬ್ರೋ ಅವ್ನ ಹೆಸರು. ಪರ್ಫೆಕ್ಟ್ ಅಲ್ಲ, ನಮ್ಮ ಮತ್ತೆ ಇಬ್ಬರ ಹೆಸರು ಕರೀತಿದ್ದೆ. ನಿಂದು ಕಲಿದು ಫಸ್ಟು, ನಿಂದು ಸೆಕೆಂಡು. ಮತ್ತೆ ಅದೇ ಥರ ಅಟ್ಯಾಕ್ ಫಸ್ಟ್ ಅದಕ್ಕೆ ಮುಂಚೆ ಅಲ್ಲಿ ಇರುವಾಗ ನಿನ್ನ ಹೆಸರೇ ಅನ್ಕೊಂತಿದ್ರು. ಅನ್ಕೊಂತೀನಿ. ಹಾಂ, ಅಲ್ಲಿರುವಾಗ ಬಂದಿದ್ದೆ ಅದು. ನೋಡೋಣ ಬಾ ಏನು ನಡೆಯುತ್ತೆ. ಎಲ್ಲಿದ್ದೀರಾ ನೀವು? ಬಟ್ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಒಂದು ತಿಳಿಸ್ಬೇಕು, ಲೊಕೇಶನ್ ಒಳಗಡೆ ಬಂದವಾಗಿಂದ ನನಗೆ ಮೈ ಹುಷಾರಿಲ್ದಿರಂಗೆ ಆಗೋಯ್ತು. ಕೋಲ್ಡು ಬಂದ್ಬಿಡ್ತು. ಹೌದಾ? ಸೀರಿಯಸ್ ಆಗಿ ಮೈ ಹುಷಾರು ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಆದ್ರೂ ಬಂದುಬಿಟ್ಟಿದ್ದೀರಿ, ವಿಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಊರನ್ನ ಸ್ಮಶಾನ ಮಾಡಿದೀಯಾ, ಎಷ್ಟು ಜನನ ಸಾಯಿಸಿದೀಯಾ, ಇನ್ನೂ ಏನು ಬೇಕು? ಒಬ್ಬ ನಿಮ್ಮ ಮಗುನ ಒಬ್ಬರನ್ನೇ ಸಾಯಿಸಿರೋದು ಅವರು. ನಿನ್ನನ್ನು ಸಾಯಿಸಿದ್ದಾರೆ, ಹೌದು ನಿಜಾನೇ, ಇಬ್ಬರನ್ನ. ಬಟ್ ಹೇಳ್ಬೇಕಂದ್ರೆ ಇಷ್ಟು ಜನ ಸಾಯಿಸಿದ ಮೇಲೂ ನೀನು ಇನ್ನೂ ಶೇಡ್ ತೀಸ್ಕೋಬೇಕು. ಅಣ್ಣ ನೆಗಡಿ ಜಾಸ್ತಿ ಆಗೈತೆ. ನೆಗಡಿ ಆಗಿದೆ. ಸೊ ಫ್ರೆಂಡ್ಸ್, ಊರನ್ನ ಸ್ಮಶಾನ ಮಾಡಿದ್ದಾರೆ ಅಂತ ನಾವು ಹೇಳ್ತಿದ್ದೀರಲ್ವ, ಅದನ್ನು ನಾವು ಇವಾಗ ನಿಮಗೆ ಲೈವಾಗಿ ತೋರಿಸ್ತೀರಿ. ಅವ್ರು ಊರನ್ನ ಸ್ಮಶಾನ ಮಾಡಿದ್ದಾರೆ ಅನ್ನೋದೇ ಆಗ್ತಾಯ್ತು, ಕ್ಲೀನಾಗಿ ಆಗ್ತಾಯ್ತು ಅದು. ಎಲ್ಲ ಏನಂದರೆ ಸೌಂಡು ಏನಾದ್ರು ಬರ್ತಿರೋ ಟಕ್ ಅಂತ ಸೈಲೆಂಟ್ ಆಗಿಬಿಡೋಣ. ಓಕೆ, ಯಾಕಂದರೆ ಕೇಳಿಸ್ತಿಲ್ಲ, ಅದು ಜಾಸ್ತಿ ಫ್ರೀಕ್ವೆನ್ಸಿ ಜಾಸ್ತಿ ದೂರ ಇದೆ. ಬಟ್ ಸೊ ಅದನ್ನು ನಿಮ್ಗೆ ಲೈವಾಗಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಅಣ್ಣ ಹಿಂದೆ ನೋಡ್ತಾ ಇರಿ ಅಣ್ಣ, ಸುಮ್ಮನೆ ಎಳ್ಕೊಂಡು ಏನಾರು ಮಾಡ್ತಿದ್ದೀವಿ. ನೀನು ಮುಂದೆ ಹೋಗಿ ನಾನು ಬಾ. ನೋಡಿ ಫ್ರೆಂಡ್ಸ್, ಯಾಕಣ್ಣ ಬ್ರೋ ಏನಾಯ್ತು? ಮೈ ಹುಷಾರಿಲ್ದಿರಂಗೆ ಆಗ್ಬಿಟ್ಟೈತೆ. ಏನಕ್ಕೆ ನಗಿತಾ ಇದ್ದೀರಾ ನೀವು? ಇನ್ನೂ ಸಾಕಾಗ್ಲಿಲ್ವಾ ನಿಮಗೆ? ಇಲ್ಲಿ ನೋಡಿ, ನಿಮ್ಮಿಂದ ಎಷ್ಟು ಜನ ನೋಡ್ಬೇಜ ಇಲ್ಲೆಲ್ಲ ಏನು ಕಾಣಿಸ್ತಿದೆಯೋ ಇದೆಲ್ಲ ಸಮಾಧಿಗಳು ಫ್ರೆಂಡ್ಸ್. ಇದೆಲ್ಲ ಇಷ್ಟು ಜನನ ಬಲಿ ತೊಗೊಂಡಿದ್ದೀರಾ. ನಿಮ್ಮಿಬ್ಬರಿಗೆ ನಡೆದಿರೋ ಅನ್ಯಾಯಕ್ಕೆ ಇಷ್ಟು ಜನನ ಬಲಿ ತೊಗೊಂಡಿದ್ದೀರಾ. ಒಂದು ಊರ್ನೇ ಸ್ಮಶಾನ ಮಾಡಿಕ್ಕಿದ್ದೀರಾ. ಇನ್ನೂ ಸಮಾಧಾನ ಆಗಲಿಲ್ವಾ ನಿಮಗೆ? ನೀವು ನಮ್ಮ ಮುಂದೆ ಬರೋಕ್ಕಾಗುತ್ತಾ? ದೂರದಿಂದ ನಮ್ಮ ಹೆಸರು ಕರಿತಾ ಇದ್ದೀರಾ, ಮತ್ತೆ ನಗೀತಾ ಇದ್ದೀರಾ. ನಮ್ಮ ಎದುರುಗಡೆ ಬನ್ನಿ. ಎದುರು ಕಡೆ ಬಂದಿ ಅಂದ್ರೆ ಮತ್ತೇನಾದ್ರು
ನಮ್ಗೆ ಎಫೆಕ್ಟ್ ಆದ ಏನಣ್ಣ ಮಾಡೋದು? ಮತ್ತೆ ನಿಮ್ಗೆ ಹುಷಾರಾಗಲಿಲ್ಲ ಆ ಥರ ಆಗುತ್ತೆ. ಅನಿಸ್ತಿದೆ ಪ್ರಜ್ವಲ್. ಮತ್ತೆ ಕರಿಯಕ್ಕೆ ಹೋಗ್ಬಿಡಿ ಬಿಡಿ ಅಣ್ಣ. ನನಗೆ ಅದೇ ಇಲ್ಲಿ ಕಾಲಿಗ್ದವಾಗಿಂದ ನನಗೆ ಒಂಥರ ಮೈ ಹುಷಾರಿಲ್ದಂಗೆ ಆಗ್ತದೆ, ಸುಸ್ತಾಗ್ತಿದೆ ತುಂಬ. ಎಲ್ಲಿದ್ದೀರಾ ನೀಲಾವತಿ ಅವರೇ? ನಮ್ಮ ಮುಂದೆ ಬರೋಕ್ಕಾಗುತ್ತಾ? ಚೆನ್ನಾಗೀತಿದೆ ಪ್ರಜ್ವಲ್. ಕೇಳುತ್ತಿದ್ದ ಎಲ್ಲಂದ್ರೆ ಕಾಣಿಸ್ತಾನೆ ಇಲ್ಲಪ್ಪ ಎಲ್ಲೋ. ನೀವೆಲ್ಲಿದ್ದೀರಾ ಅಂತ ಕಾಣಿಸ್ತಾ ಇಲ್ಲ ನಮಗೆ. ನಮ್ಮ ಎದುರುಗಡೆ ಬರೋಕ್ಕಾಗುತ್ತಾ? ಹಾಂ, ಒಂದು ಕೆಲಸ ಮಾಡ್ತೀರಾ? ಓ ಅಣ್ಣ, ನನ್ನ ಹೆಸರು ಕರಿತೈತೆ ಮತ್ತೆ. ಹುಷಾರು. ಹಾಂ, ನನ್ನ ಹೆಸರು ಕರೀತಾ ಇದೆ. ಯಾಕೆ ಪ್ರಜ್ವಲ್ನ? ನಾನೇನು ಮಾಡಿದೆ ನಿಮಗೆ? ಏನಕ್ಕೆ ನಮ್ಮ ಹೆಸರು ಮತ್ತೆ ಕರೀತಿದ್ದೀರಾ? ನಮ್ಮ ಮೇಲೆ ಏನಾದರೂ ನೀವು ಕೋಪ ಏನಾದರೂ ಇಟ್ಕೊಂಡಿದ್ದೀರಾ? ಪ್ರಜ್ವಲಿಂದ ಏನು ಬೇಕು ನಿನಗೆ? ಮಾಮೂಲಿನೇ ಬ್ರೋ, ಇಲ್ಲಿ ಯಾರು ಬಂದರೂ ಅವ್ರ ಹೆಸರಿಗೆ ಹೋಗೋದಲ್ವಾ? ಅದು ನಿಜಾನೇ, ಬಟ್ ಪ್ರಜ್ವಲ್ನೇ ಜಾಸ್ತಿ ಕೇಳ್ತಿದ್ರೆ ನಂಗೆ ಡೌಟ್ ಬರ್ತಿದೆ. ಏನು ಪ್ರಜ್ವಲ್? ಬ್ರೋ ನನ್ನ ಕೈಲಿ ಆಗ್ತಾ ಇಲ್ಲ ಬ್ರೋ. ಯಾಕೆ? ಯಾಕಣ್ಣ? ಆಗ್ತಾ ಇಲ್ಲ, ಫುಲ್ಲು ಒಂಥರ ಟಯರ್ಡ್ ಆಗ್ತಿದೆ ಬಾಡಿ. ಆ ಕ್ಯಾಮ್ರಾ ಕೊಡು ಬ್ರೋ, ನಾನು ಇಲ್ಲೇ ಇರ್ತೀನಿ. ಟಾರ್ಚ್ ಏನಾದರೂ ಬೇಕಂದರೆ ಒಂದು 5 ನಿಮಿಷ ಬ್ರೋ, ಸ್ವಲ್ಪ ಹೊತ್ತು ಕುತ್ಕೊತೀನಿ. ಓಕೆ, ಪರವಾಗಿಲ್ಲಪ್ಪ. ಹುಷಾರು ಬ್ರೋ. ಯಾಕಣ್ಣ? ಒಂಥರ ಆಗ್ತಿದೆ ಬ್ರೋ. ಪರವಾಗಿಲ್ಲ ಬ್ರೋ, ಒಬ್ಬರೇ ಇರ್ತೀರಿ ಏನಕ್ಕೆ? ಇಲ್ಲಿ ಏನು ಪರವಾಗಿಲ್ಲ. ಫಸ್ಟ್ ಕರೆದಿರೋದು ನಿಮ್ಮ ಹೆಸರು ಬೇರೆ ಕರೆದೈತೆ, ಆಮೇಲೆ ಮತ್ತೆ ಏನಾರು ಆಗಿಲ್ಲ ಬಿಡು ಪ್ರಜ್ವಲ್, ನೋಡೋಣ. ಅದೇನು ನಡೆಯುತ್ತೋ ನಾವು ನೋಡೋಕ್ಕೆ ತಾನೇ ಬಂದಿರೋದು. ಏನು ನಡೀತು ನಡೀಲಿ ಬಿಡು, ನೋಡೋಣ. ಆಗತ್ತೆ, ಇದೆಲ್ಲ ನಾವು ಮಾಡಬೇಕು ಪ್ರಜ್ವಲ್. ಡೇರ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಹೋಗು ಪರವಾಗಿಲ್ಲ, ಅವ್ರ ಜೊತೆ ಹೋಗು, ತಿರುಗು, ಅಲ್ಲಿ ಇಲ್ಲಿ ನೋಡು. ಸೊ ಫ್ರೆಂಡ್ಸ್, ನನ್ನ ಕೈಲಂತೂ ನಿಜವಾಗ್ಲೂ ಸೀರಿಯಸ್ ಆಗಿ ಆಗ್ತಾಯಿಲ್ಲ. ಈ ಲೊಕೇಶನ್ ಕಾಲಿಕ್ದವಾಗಿಂದನೂ ಒಂಥರ ಕೋಲ್ಡು, ಕೆಮ್ಮು, ಚಳಿ, ಜ್ವರ ಇದೆಲ್ಲ ಒಟ್ಟಿಗೆ ಬಂದಿರೋ ಥರ ಅನಿಸ್ತಿದೆ ನನಗೆ. ಯಾರು ಇಲ್ಲ ಫ್ರೆಂಡ್ಸ್, ನೋಡಿ. ಏನದು ಮತ್ತೆ ಸಮಾಧಿಗಳು, ಎಷ್ಟು ಜನನ ಸಾಯಿಸ್ಕೊಂಡು ಇನ್ನೂ ನಗ್ತಿದ್ದಾವೆ. ಎಲ್ಲ ಹೇಳಿದ್ದೀನಲ್ವಾ ನಿಮಗೆ, ಹೋಗ್ಬಿಡ್ತೀನಿ ಅಂತ. ಹೋಗ್ತೀಯಾ ಅಂತಲೂ ನನಗೆ ಅಂದ್ಕೊಂಡೆ, ನಾನು ಬಿಟ್ಟಿದ್ದೀನಿ. ನನ್ನನ್ನು ಒಂದು ಮಗ ಥರ ನೀವು ತಗೊಂಡಿದ್ದೀರಾ. ಟಾರ್ಚ್ ಹಾಕಿ ಇಲ್ಲಿ ಏನೋ ಪಾಸ್ ಆದಂಥರ ಆಯಿತು. ಬಟ್ ಏನು ಮಾಡಿದ್ದಾರೆ ಅವರು? ಕಷ್ಟಪಟ್ಟು ಎಷ್ಟೈತೆ ಹಿಂದೆ ಸ್ಟೆಪ್ ಹಾಕ್ಬೇಡ ನೀನು, ಓಕೆನಾ? ನಾನು ಹಿಂದೆನೇ ನೋಡಲ್ಲ, ಮತ್ತೆ ಅವತ್ತಿನ ಥರ ಆದರೆ ಕಷ್ಟ. ನನ್ನ ಮುಂದೆ ಬರ್ತೀರಾ? ನಿಮ್ಮ ಜೊತೆ ಮಾತಾಡ್ಬೇಕು ಅನ್ಕೊತಿದ್ದೀನಿ. ನೀಲಾವತಿ ಗಾರು ఒకసారి వస్తారా? ಕಾಣಿಸ್ತೈತಾ? ಇಲ್ಲ, ನೋಡ್ತಿದ್ದೀನಿ, ಅಲ್ಲಿಂದನೇ ಬರ್ತಿದ್ದೆ ಅಲ್ವಾ, ಇಲ್ಲಾಂದ್ರೆ ಕಾಣಿಸುತ್ತಾ ಅಂತ ಅಷ್ಟೇ. ನಿಮ್ಮ ಬ್ಯಾಕ್ ಪೇನ್ ನೋಡ್ತೈತಾ? ಹಾಂ, ಏನು ಒಬ್ರೊಬ್ರಾಗಿ ಹಿಂಗಾದ್ರೆ ಏನು ನಾನು ಒಬ್ಬನೇ ಏನು ಮಾಡಲಿ? ಏನಾಗಲ್ಲ ಬಾ ಪ್ರಜ್ವಲ್, ಅದು ಫ್ರೆಂಡ್ಸ್, ಯಾರೋ ನಗೀತಿರೋ ಥರ ಸೌಂಡ್ ಕೇಳಿಸ್ತಿದೆ ಕ್ಲಿಯರ್ ಆಗಿ. ಏನು ಆಗ್ತಾ ಇಲ್ಲ ಫ್ರೆಂಡ್ಸ್, ನನ್ನ ಕೈಯಲ್ಲಿ ತುಂಬ ಟಯರ್ಡ್ ಆಗ್ತಿದೆ. ಸ್ವಲ್ಪ ಹೊತ್ತು ಮಲಗಿಬಿಡ್ಬೇಕು. ವಸ್ತ್ರಿ ಇಪ್ಪಡೇರಾ? ಓ ಹುಡುಗಿ, ಇವಾಗಲೇ ಬಾ, ನಿನ್ನ ಜೊತೆ ಮಾತಾಡಬೇಕು. ಮಾತಾಡೋವರೆಗೂ
ಏನೀಗ ನನ್ನ ಹೆಸರು ಕರಿತಿದ್ದೀರಾ? ನಾನು ಹಿಂದೆ ಬರೋಕ್ಕೆ ಹೋಗ್ಬಿಡಿ. ಏನು ಹೇಳ್ಬೇಕು ಅನ್ಕೊಂತಿದ್ದೀಯಾ? ತಿಳ್ಕೊಬೋದಾ? ನನಗೆ ಇಷ್ಟು ಹತ್ರದಿಂದ ಕುತ್ಕೊಂಡು ಇರುವಾಗ ನಾನು ಇಲ್ಲಿಂದ ನಾನು ವೀಡಿಯೋ ಮಾಡಿದ್ದೀನಿ ಗೊತ್ತಾ? ಒಬ್ಬನೇ ಸಿಂಗಿಲ್ ಆಗಿ ವೀಡಿಯೋ ಮಾಡಿದ್ದೀನಿ ನಾನು. ನಮ್ಗೆ ಇಲ್ಲೇ ಕಾಣಿಸಿದ್ದು. ಇಲ್ಲ ಇಲ್ಲೇ. ಹೌದಾ? ನಾನು ಇಲ್ಲೇ ಕುತ್ಕೊಂಡಿತ್ತು 3-4 ಮಿನಿಟ್ಸ್ ಕುತ್ಕೊಂಡಿದ್ರೆ ನಾನು ಇಲ್ಲಿಂದ ಸಿಂಗಿಲ್ ಬರೀ ಇಷ್ಟರಲ್ಲೇ ಕ್ಯಾಪ್ಚರ್ ಮಾಡಿದ್ರಾ? ಹೌದು, ಇಷ್ಟು ಡಿಸ್ಟೆನ್ಸಲ್ಲೇ. ಭಯಂಕರ ಆಯಿತು ಆ ಸವಾಸ ಮಾತ್ರ. ಸಿಂಗಿಲ್ ಆಗಿ ಬಂದಿದ್ದೀನಿ, ಯಾರೂ ಬಂದಿಲ್ಲ ನನಗೆ, ಒಬ್ಬನೇ ಬಂದಿದ್ದೀನಿ. ಓಸ್ತ್ರಿ ಇಲ್ಲೇ ಇದೆಯಾ? ಹತ್ರ ಬಾ. ಮಲ್ಲೇಶಣ್ಣ ಏನಾಯ್ತು ಒಬ್ಬನೇ? ಸೌಂಡೇ ಗೊತ್ತಿಲ್ಲ. ಏನಾಗಲ್ಲ ಬಿಡು ಪ್ರಜ್ವಲ್, ತೊಂದರೆ ಏನಾಗಲ್ಲ. ಅಷ್ಟು ತೊಂದರೆ ಯಾರಿಗೂ ಆಗಿಲ್ಲ. ಆಗಿಲ್ಲ, ನನಗೆ ಆಗಿತ್ತಲ್ಲ. ಅಲ್ಲಿ ಒಬ್ಬರೇ ಹೊಟ್ಟೆ ನೋವು ಆಗುತ್ತೆ, ಹೊಟ್ಟೆ ನೋವು ಆಗುತ್ತೆ. ಒಂಥರ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನನಗೆ ಯಾವಾಗ ಯಾವ ಲೊಕೇಶನಲ್ಲಿ ಒಂಥರ ಆಗಲಿಲ್ಲ. ಬಟ್ ಈ ಲೊಕೇಶನಲ್ಲಿ ಇದನ್ನು ಮಾತಾಡೋಕ್ಕೂ ಆಗ್ತಾಯಿಲ್ಲ. ನನಗೇನೋ ಆಗ್ತಿದೆ ಅನ್ನಿಸ್ತಿದೆ. ನನಗೆ ನಿಂತ್ಕೊಳೋ ಅಷ್ಟು ಶಕ್ತಿನೂ ಇಲ್ಲ. ಏನಾಗ್ತಿದೆ ಗೊತ್ತಿಲ್ಲ ಫ್ರೆಂಡ್ಸ್. ಫುಲ್ಲು ಟಯರ್ಡ್ ಆಗ್ತಿದೆ, ಕಣ್ಣೆಲ್ಲ ತಿರುಗ್ತಿದೆ ನನಗೆ. ಇಂಥ ಟೈಮಲ್ಲಿ ನಾವು ಈ ಲೊಕೇಶನ್ಗೆ ಬಂದಿರಬಾರ್ದು. ಫಸ್ಟ್ ಆಫ್ ಆಲ್ ಈ ಲೊಕೇಶನ್ಗೆ ಬಂದಿರೋದೇ ನಾವು ಮಾಡಿರೋ ಅಂಥ ತಪ್ಪು ಅನ್ನಿಸ್ತಿದೆ ನನಗೆ. ಯಾಕೋ ಇವತ್ತಂತೂ ನಿಜವಾಗ್ಲೂ ಆಗ್ತಾಯಿಲ್ಲ. ಬರ್ತೀರಾ ಇಲ್ವಾ ಬ್ರೋ? ಏ ಅವರೇ ಇರಲಿ, ಸ್ಟೋನ್ ಅದು. ಏ ಮಲ್ಕೋ. ಬನ್ನಿ ಹೋಗೋದ. ಏನು ಯಾಕೆ? ಏನೋ ಆಗಿದೆ. ಆಯ್ತು ಬನ್ನಿ ಹೋಗೋದ. ನನಗೇನೋ ಶಾಡೋ ಹೋಗಿರೋ ಥರ ಅನಿಸ್ತು. ಶಾಡೋ ಹೋಗಿರೋ ಥರ ಅನಿಸ್ತು. ಟಕ್ಕಂತ ಹೋಗಿರೋ ಥರ ಅನಿಸ್ತಿರ್ತದೆ ಅದಕ್ಕೆ. ಬ್ರೋ ಮಲ್ಲೇಶಣ್ಣ. ಬ್ರೋ ಅಣ್ಣ. ಬ್ರೋ ಅಣ್ಣ ಏನಾಯ್ತಣ್ಣ? ಒಂದು ನಿಮಿಷ. ಏನಾಯ್ತು? ಕಣ್ತಿರ್ತಿದೆ. ಕಣ್ತಿರ್ತಿದ್ಯಾ? ಒಂದು ಕೆಲಸ ಇಲ್ಲ, ಅದೇ ಬೀಳಿಸ್ತಿದ್ದೆ. ಹಿಂಗೆ ಇಲ್ಲೇ ಇರ್ತೀಯಾ? ನಾನು ರುದ್ರಾಕ್ಷ ಮಾಡಕತ್ತೀನಿ. ಬೇಗ ಬನ್ನಿ, ಬೇಗ ಬನ್ನಿ, ಬೇಗ. ಅಣ್ಣ ಏನಾಯ್ತಣ್ಣ? ಏನೋ ಆಗಿದೆ. ಬರ್ತೀನಿ. ಏನಾರು ಮಾಡ್ತಾ ಅದು? ಇಲ್ಲ ಅಂತ ಹೇಳಾಗ್ತಿದೆ. ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಅಣ್ಣ, ನೀವು ಯಾಕೆ ಹಿಂಗೆ ಮಲ್ಕೊಂಡಿದ್ದೀರಲ್ಲ ನಮ್ಮ ಜೊತೆಗೆ ಬರೋದು ಅಂತ ಹೇಳಿದ್ರೆ ಕೂತ್ಕೊಳಕ್ಕೂ ಆಗ್ತಾಯಿಲ್ಲ. ಅದು ಒಬ್ಬರೇ ಇದ್ದಿದ್ದಕ್ಕೆ ಅಣ್ಣ ಹಿಂಗೆ ತೊಂದರೆ ಆಗಿರೋದು. ನಾನು ಕಣ್ಣು ತೆಗೆದ್ರೆ ಕಣ್ಣು. ಬೇಗ ಬನ್ನಿ ಬ್ರೋ. ಹಿರಿಯೋಣ, ಏನೋ ತರ್ತಾರೆ. ನಗ್ತೈತೆ ಹಾಕ್ಬೇಕಾರೆ. ಅದೇ ಮಾಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏನು ಅಲ್ಲಿ ಏನು చేసావు? ಮತ್ತೆ ನನಗೆ ಯಾಕೋ ಭಯ ಆಗ್ತೈತೆ. ನನಗೆ ಮಲ್ಲೇಶನ್ ಏನು చేసావు? ಏನು ಮಾಡಿದ್ರಿ? ಪಕ್ಕ ಅದೇ ಮಾಡೈತಿ, ಏನೋ ಮಾಡೈತಿ. ಕೂರ್ಸ್ಕೋಬೇಕು. ಏನು ಮಾಡೋದು? ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಬ್ರೋ ಎದ್ದೇಳಿ ಬ್ರೋ. ಓಂ ನಮಃ ಶಿವಾಯ. ಅಣ್ಣ ಓಂ ನಮಃ ಶಿವಾಯ. ಎದ್ದೇಳಿಸಿ. ಕ್ಯಾಮ್ರಾ ಇದೆ. ಇದೆ ಒಂದು ಕೊಟ್ಬಿಡು. ಓಕೆ, ಎದ್ದೇಳಿಸಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀನಾವತೆ
ಏನು ಏನ್ ಬಾಣಿ ಅಣ್ಣ ಇದೊಳಿ ಅಣ್ಣ ಸರಿ ಹೋಗಿ ಅಣ್ಣ. ಓಂ ನಮಃ ಶಿವಾಯ. ಕರೀತಾನೆ ಇದೆ ನನ್ನ ಹೆಸರು. ಒಂದು ಮಂತ್ರ ಇದೆ, ಅದು ನನಗೆ ಗೊತ್ತಿರೋ ಮಂತ್ರ, ನಿಮ್ಗೆ ಕೆಲವ್ರು ಇರತ್ತೆ, ಅದು ಹೇಳ್ಬಿಡ್ತೀನಿ. ಅಣ್ಣ ಸರಿ ಆಯ್ತಣ್ಣ. ಒಂದು ನಿಮಿಷ ಇರು ಪ್ರಜ್ವಲ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬ್ರೋ ಏನಾಯ್ತಣ್ಣ? ಏನಾಗ್ತಿದ್ದಣ್ಣ? ರಿಲ್ಯಾಕ್ಸ್ ಬ್ರೋ. ಸರಿ ಆಯ್ತಣ್ಣ. స్ట్రెంత్ తీసుకో బ్రో. ఏం అవ్వలేదు, రుద్రాక్ష మాల నీ దగ్గర ఉంది, ఏం అవ్వలేదు. కూల్ కూల్ ಏನು ఓకేనా? ಇದ ಬ್ರೋ ತಗೋ. ಓಕೆ ಬಿಡು ಪ್ರಜ್ವಲ್. ನಾನು ಬರ್ತಿದ್ದೀನಿ ಬ್ರೋ. ಬನ್ನಿ ಬ್ರೋ, ನೀವು ಕೂಡ ಬನ್ನಿ ಬ್ರೋ. ಕುತ್ಕೋಬಾರ್ದು ಇಲ್ಲಿ, ಒಬ್ಬನೇ ಇದ್ರೆ ಕಷ್ಟ ಅದು ಬೇಡ. ನೀವು ಹೋಗಿ ಬ್ರೋ, ನಾನು ಸ್ವಲ್ಪ ಹೊತ್ತು ಏ ಅಣ್ಣ ಬೇಡ ಅಣ್ಣ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಣ್ಣ. ಹಂಗೆ ಹೇಳಿ ಹೋಗಿದ್ಕೇನೆ ಮತ್ತೆ ಆಗೈತೆ. ಯಾವುದಕ್ಕೆ ಅದು ನಾವು ಸ್ಟ್ರಾಂಗ್ ಆಗಿ ಇದ್ರೇನೆ. ನೀವು ನಿನ್ಗೆ ಏನೋ ಆಗ್ತಿದೆ ಅನ್ನುವಾಗ ಅದು ವೀಕ್ನೆಸ್ ಅಂತ. ನಿಮ್ಗೇನೋ ಮಾಡೈತಣ್ಣ ಅದು ಪಕ್ಕ, ಸುಮ್ಮನೆ ಆಗಲ್ಲ ಅದು. ಅದೇ ಅಣ್ಣ ಬಿಚ್ಬಿಡಿ ಅಣ್ಣ ಅದು. ಏ ಬೇಡ ಬ್ರೋ, ಎಲ್ಲ ಕೈಯಲ್ಲಿ ಹಿಡ್ಕೊಂತೀನಿ. ಓ ಹೆಸರು ಕರಿತಿದ್ದಣ್ಣ, ಬೇಡ ಅಣ್ಣ. ಹೆಸರು ಕರೀತು. ಏನಕ್ಕೆ ನಗೀತಾ ಇದ್ದೀರಾ? ನಮ್ಮನ್ನೇನಾದ್ರೂ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಇವಾಗ ನನಗೆ ನಡೆದಿರೋದು ನೋಡಿದ್ರೆ ನಿಜವಾಗ್ಲೂ ತುಂಬಾ ಕೋಪ ಬರ್ತಿದೆ ನಿಮ್ಮ ಮೇಲೆ. ಎಲ್ಲಿದ್ದೀರಾ ನೀವು ಬ್ರೋ? ಅಲ್ಲಿ ಕಾಣ್ತಿದ್ಯಾ? ನೀವೇನದು ಕೋಪ ಝೂಮ್ ಆಗ್ತಿಲ್ಲ. ನೀಲಾವತಿ, ನಾವು ಹೌದು 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 ಬ್ರೋ. ಬ್ರೋ ನನ್ನ ಹೆಸರೇ ಬ್ರೋ. ಏನಕ್ಕೆ ನನ್ನ ಏನಾದರೂ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಅಲ್ಲಿ ಹಾಕು ಬ್ರೋ, ಟಾರ್ಚ್ ಹಾಕೋದು ಅಲ್ಲಿ ಹಾಕು ಬ್ರೋ. ಹೋಯ್ತು ಹೋಯ್ತು ಹೋಯ್ತು. ಇರು ಬರ್ತಾ ಇರೋ. ನೀಲಾವತಿ, ಹಂಗೆ ಹಾರ್ಕೊಂಡೆ ಹೋಯ್ತಲ್ಲ ಅದು. ಎಲ್ಲಾರನ್ನೂ ನೀನು ತೊಂದರೆ ಕೊಡ್ತೀಯಾ? ನಾವು ಬರ್ತಿದ್ದೀರಿ ತಾನೆ ನಿಮ್ಮ ಹತ್ರಕ್ಕೆ, ಅಲ್ಲೇ ಇರ್ಬೇಕು ತಾನೆ. ಕಾಟ ಇದೆ ಅಲ್ಲ, ಅದು ಕಿರ್ಚ್ಕೊಂಡೇ ಹೋಗ್ತಿದೆ ಅದು. ಕಟೆ ಅಂತಾರ, ಮುಳ್ಳು 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 ಅಂತಾರ, ಮುಳ್ಳುಗಳು. ನೀಲಾವತಿ ಬಾ ಆಚ ಕಡೆ. ಓ ಹುಡುಗಿ ಅಲ್ಲೇ ಇದೆ. ಓ ಹುಡುಗಿ ನಮ್ಮ ಎದುರುಗಡೆ ಬಾ. ಏನಕ್ಕೆ ನಮ್ಮಿಂದ ದೂರ ಹೋಗ್ತಿದ್ಯಾ? ಅದು ಹಂಗೆ ಹಾರ್ಕೊಂಡು ಹೋಗ್ತಾರ, ಹಂಗೆ ಮಾಯ ಆಯ್ತಣ್ಣ ಅದು. ಬಾ ಬ್ರೋ. ಎಲ್ಲಿದ್ಯಾ ನೀಲಾವತಿ? ನನ್ನ ಅಟ್ಯಾಕ್ ಮಾಡಿತ್ತು, ನನಗೆ ಈ ಥರ ಆಗೋ ಕಾರಣನೂ ನೀನೇ ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತು. ನೀನೇನಾದರೂ ಮಾಡು, ನಾವಂತೂ ಇಲ್ಲಿಂದ ಹೋಗಲ್ಲ ಇವತ್ತು. ಯಪ್ಪ ಇಲ್ಲಿಂದ ಎಲ್ಲಣ್ಣ ಇದು ಕಾಣಿಸ್ತಾನೆ ಇಲ್ಲ. ಇವಾಗ ಬಾ ಇಲ್ಲಿ. ಯಾಕೆ ಬ್ರೋ ಮತ್ತೆ ನೀನು ಕೂತ್ಕೊಂಡ್ಬಿಟ್ಟೆ? ನಿನಗೆ ಬ್ಯಾಕ್ ಪೇನಾ? ಏನಾಗಿಲ್ಲ ಬ್ರೋ. ತಗೊಳ್ಳಿ ಬ್ರೋ, ಇದನ್ನು ನೀವು ಕೈಯಲ್ಲಿ ಹಿಡ್ಕೊಳ್ಳಿ ಸ್ವಲ್ಪ ಹೊತ್ತು. ಪರವಾಗಿಲ್ಲ, ಇಲ್ಲಿ ಹಿಡ್ಕೊಳ್ಳಿ. ನನಗೆ ಬ್ಯಾಕ್ ಪೇನು ಫಸ್ಟಿಂದ ಇದೆ, ಲೊಕೇಶನ್ ಬರೋಕೆ ಮುಂಚಿಂದ ಇದೆ. ಅದೇನು ಹೌದಾ?
ಪ್ರಜ್ವಲ್ ನೀನೇನಾದ್ರು ಹಿಡ್ಕೊಂಡೆ ಸೇಫ್ಟಿಗೆ? ಬೇಡ ಬ್ರೋ, ನಿನ್ನ ಹತ್ರ ಇಲ್ಲಿ ನಮ್ಗೆ ಏನು ಅಟ್ಯಾಕ್ ಆಗಿಲ್ಲ, ಅಟ್ಯಾಕ್ ಆದರೆ ನೋಡ್ಕೊಳ್ಳೋಣ. ಓ ಹುಡುಗಿ ಹೊರಗಡೆ ಬಾ, ಓ ಹುಡುಗಿ. ಇಲ್ಲೇ ಅಣ್ಣ. ಎಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಯಾರಿಲ್ಲ. ಕ್ಯಾಪ್ಚರ್ ಆಯ್ತಣ್ಣ ಕ್ಯಾಮ್ರಾದಲ್ಲಿ. ಬಟ್ ಅದು ಬಂಡೆದು ಶಾಡೋನ ಏನಂತ ಗೊತ್ತಿಲ್ಲ ಕರೆಕ್ಟಾಗಿ. ಏನಿದೆ? ಓ ಹುಡುಗಿ, ನಮ್ಮ ಎದುರುಗಡೆ ಬಾ ಇವಾಗಾದ್ರು. ಏನ್ ಬರೋದು? ಹೌದಾ? ಎಲ್ ಮಾಯ ಆಗಿದ್ಯಾ? ಇಷ್ಟ್ ದಿನ ನಿನ್ನ ನೋಡಿ ಎಲ್ಲರೂ ಓಡೋಗ್ತಿದ್ರು, ಇವಾಗ ಏನಕ್ಕೆ ನಮ್ಮನ್ನ ನೋಡಿ ನೀನು ಮಾಯ ಆಗ್ತಿದ್ಯಾ? ಎಲ್ಲಿ ಎಲ್ಲಿ ಬರೋ ಏನು ಇಲ್ಲಿಂದ ಬಂತು. ಎಲ್ಲಿಂದ ಸೌಂಡ್ ಬಂದಿರೋದು? ಪ್ರಜ್ವಲ್ ಯಾಕೋ ಇವಾಗ ಅಲ್ಲಿಗೆ ಹೋಗಿದ್ಯಾ ನೀನು? ಮಾಡಬೇಡ ಹಾ. ನೀನೇನಾದ್ರು ಆಯ್ತು ಬ್ರೋ. ಸಮಾಧಿ ಒಳಗಡೆ ಹೋಗ್ಬಿಡ್ತು. ಹೌದು, ಬಾ 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 ಫ್ರೆಂಡ್ಸ್, ಅದು ಹಂಗೆ ಸಮಾಧಿ ಒಳಗಡೆ ಹೋಗ್ಬಿಡ್ತು. ಹುಷಾರಾಗಿ ಬಾ. ಅದೇನು ಬ್ರೋ ಅದು ಹಂಗಿದೆ? ಸಮಾಧಿ ಒಳಗಡೆ ಹೋದಂಗೆ ಆಯ್ತದು.